ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರವೀಣ್ ಎಡಿಟ್ಸ್. ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರವೀಣ್ ಎಡಿಟ್ಸ್. ಸೊ ಇವತ್ತು ರಚಿತಾರಾಮ್ ವಿಡಿಯೋ ಎಡಿಟ್ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗ್ತಾರೆ ವಿಡಿಯೋ. ಸೊ ನೀವು ಕೂಡ ಈ ವಿಡಿಯೋ ನೋಡಿ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬಾಜುಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಾಗಿದೆ ಅಂತ ಕೆಳಗಡೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮಾಡಿ ಬನ್ನಿ. ಸೊ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದರೆ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನನಗೆ ಫಾಲೋ ಮಾಡಿ, ಮೆಸೇಜ್ ಹಾಕಿ. ಓಕೆ ಫ್ರೆಂಡ್ಸ್, ಬನ್ನಿ ಪ್ರಿವ್ಯೂ ನೋಡ್ಕೊಂಡು ಬರೋಣ. ಹಾಯ್ ಹಲೋ ಫ್ರೆಂಡ್ಸ್, ಪ್ರಿವ್ಯೂ ನೋಡ್ಕೊಂಡು ಬಂದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೀಟ್ ಮಾರ್ಕ್ ಪ್ರವೀಣ್ ಎಡಿಟ್ಸ್ ಬೀಟ್ ಮಾರ್ಕು ಪ್ರವೀಣ್ ಎಡಿಟ್ಸ್ ಏಕೆ ಪೆಟ್ಟು 2 ಪ್ರಿಸೆಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇಂಪೋರ್ಟ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ನಿಮಗೆ ಇಲ್ಲಿ ರಚಿತಾರಾಮ್ ಅವರು ಒಂದು ಕ್ವಾಲಿಟಿ ಇಮೇಜ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನ ಬಂದು ಸೆಟ್ ಮಾಡ್ಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಂಡು ಸ್ವಲ್ಪ ಈ ಥರ ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡ್ಕೊಂಡ ನಂತರ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಿ, ಮೇಲ್ಗಡೆ ಜಾಗ ಬಿಡಿ ಸ್ವಲ್ಪ, ಯಾಕಂದರೆ ಅಲ್ಲಿ ಒಂದು ಇಮೇಜ್ ಬರುತ್ತಲ್ಲ. ಇನ್ನು ಲಾಸ್ಟ್ ಎಂಡ್ವರೆಗೂ ಇನ್ನಿಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಆದ ನಂತರ ಇಲ್ಲೇನು ಬೀಟ್ ಮಾರ್ಕ್ ಹಾಕಿದ್ನ ಅಲ್ಲಿಗೆ ಇಮೇಜ್ ಇದನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಂಡಾಯ್ತಲ್ಲ. ಕಟ್ ಮಾಡ್ಕೊಂಡಾದ ನಂತರ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಶೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ನಿಮಗೆ ಕೆಳಗಡೆ ಬ್ಲ್ಯಾಕು ಪೇಂಜ್ ಕೊಟ್ಟಿರ್ತೀನಿ. ಇದು ನೋಡಿ, ಈ ಥರ ಕಾಪಿ ಮಾಡ್ಕೊಂಡು ಇದನ್ನು ಕ್ಲಿಕ್ ಮಾಡ್ಕೊಂಡು ಕಾಪಿ ಲೇಯರ್ ಅಂತ ಮಾಡ್ಕೋಬೇಕು. ಕಾಪಿ ಲೇಯರ್ ಆದ ನಂತರ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಓಪನ್ ಆದ ನಂತರ ಈ ಥರ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದ ನಂತರ ಲಾಸ್ಟ್ ಎಂಡ್ವರೆಗೂ ಆ್ಯಡ್ ಆಗಿದೆಯಲ್ಲ ನೋಡ್ಕೋಬೇಕು. ಆ್ಯಡ್ ಆಗಿದೆ ಅಂದರೆ ಸೊ ಇದು ಈ ಥರ ಮಾಡ್ಕೊಳ್ಳಿ. ಈ ಥರ ಆದ ನಂತರ ಸೊ ನಿಮಗೆ ಇಲ್ಲಿ ಒಂದು ಪೇಂಜ್ ಕೊಟ್ಟಿರ್ತೀನಿ. ಸೊ ಪೇಂಜ್ ಡಿಸ್ಕ್ರಿಪ್ಷನಲ್ಲಿ ಅದು ಕೊಟ್ಟಿರ್ತೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಡಿಸ್ಕ್ರಿಪ್ಷನ್ ಇರುತ್ತೆ ಪೇಂಜ್. ಇದನ್ನ ಈ ಥರ ಸ್ಕ್ರಾಲ್ ಮಾಡ್ಕೊಂಡು ಜೂಮ್ ಹಾಕಿ ಮೇಲ್ಗಡೆ ಸೆಟ್ ಮಾಡ್ಕೋಬೇಕು. ಇಲ್ಲಿ ಈ ಬ್ಲ್ಯಾಕು ಪೇಂಜ್ ಬಂದಿರುತ್ತಲ್ಲ ಅದ್ರ ಕೂಡ ಇಲ್ಲಿ ಸೆಟ್ ಮಾಡ್ಕೋಬೇಕು. ಸೆಟ್ ಆದ ನಂತರ ಇದನ್ನು ಲಾಸ್ಟ್ ಎಂಡ್ವರೆಗೂ ತೊಗೊಂಡು ಹೋಗಬೇಕು. ಲಾಸ್ಟ್ ಎಂಡ್ವರೆಗೂ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಲಾಸ್ಟ್ ಎಂಡ್ ಬರುತ್ತೆ. ಸೊ ಇದ ನಂತರ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಈ ಶೇಕ್ ಇಫೆಕ್ಟ್ ಓಪನ್ ಮಾಡ್ಕೋಬೇಕು. ಶೇಕ್ ಇಫೆಕ್ಟ್ ಓಪನ್ ಆದ ನಂತರ ಇಲ್ಲಿ 1 2 3 4 5 ಇಫೆಕ್ಟ್ ಇರ್ತವೆ. ಸೊ ಫಸ್ಟ್ನೇ ಇಫೆಕ್ಟ್ ತೊಗೊಂಬಂದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಇಫೆಕ್ಟ್ ಮಾಡ್ಕೊಂಡ ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಫಸ್ಟ್ನೇ ಇಮೇಜ್ಗೆ ಇದನ್ನು ಆ್ಯಡ್ ಮಾಡ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಇದಾದ ನಂತರ ಇದೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೆಂಡಿಂಗ್ ಆ್ಯಂಡ್ ಒಪೆಸಿಟಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡಿಫ್ರೆನ್ಸ್ ಅಂತ ಬರುತ್ತೆ. ಡಿಫ್ರೆನ್ಸ್ ಇಲ್ಲ ಕಲರ್ ಅಂತ ಬರುತ್ತೆ. ಕಲರ್ ಕೆಳಗೆ ಪೂರ ಲಾಸ್ಟ್ನೇದು ಈ ಥರ ಆ್ಯಡ್ ಮಾಡ್ಕೋಬೇಕು. ಈ ಥರ ಆ್ಯಡ್ ಆಯ್ತಲ್ಲ, ಆ್ಯಡ್ ಆದ ನಂತರ ಸೊ ಈ ಥರ ಆ್ಯಡ್ ಆಗುತ್ತೆ. ಆ್ಯಡ್ ಆದ ನಂತರ ಸೊ ಈ ಥರ ಆ್ಯಡ್ ಮಾಡ್ಕೊಂಡ್ರಲ್ಲ, ಆ್ಯಡ್ ಆದ ನಂತರ ಮತ್ತೆ ಬ್ಯಾಕ್ ಬಂದು ಮತ್ತೆ ಶೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ಎರಡನೇ ಇಮೇಜ್ ಇದೆ ಕಾಪಿ ಮಾಡ್ಕೊಳ್ಳಿ. ಇಫೆಕ್ಟ್ ಕಾಪಿ ಮಾಡ್ಕೋಬೇಕು. ಈ ಥರ ಕಾಪಿ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಬಂದು ಸೊ ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡಿ ಇಲ್ಲಿ ಎರಡನೇ ಇಮೇಜ್ ಇರುತ್ತಲ್ಲ, ಎರಡನೇ ಇಮೇಜ್ಗೆ ಇದನ್ನ ಇಫೆಕ್ಟು ಪೇಸ್ಟ್ ಮಾಡಿ. ಇಷ್ಟು ಪೇಸ್ಟ್ ಆಯ್ತಲ್ಲ. ಪೇಸ್ಟ್ ಆದ ನಂತರ ಮತ್ತೆ ಬ್ಯಾಕ್ ಬಂದು ಮೂರನೇದು ಕಾಪಿ ಮಾಡ್ಕೋಬೇಕು. ಸೊ ಈ ಥರ ಮೂರನೇದು ಕಾಪಿ ಮಾಡ್ಕೊಳ್ಳಿ. ಕಾಪಿ ಇಫೆಕ್ಟ್ ಮಾಡ್ಕೊಂಡ ನಂತರ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡ ನಂತರ ಮೂರನೇ ಇಮೇಜ್ ಕಾಪಿ ಮಾಡ್ಕೊಳ್ಳಿ. ಮೂರನೇ ಇಮೇಜ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆಯ್ತಲ್ಲ. ಮತ್ತೆ ಬ್ಯಾಕ್ ಬಂದು ನಾಲ್ಕನೇ ಇಮೇಜ್ದು ಆ್ಯಡ್ ಮಾಡ್ಕೊಳ್ಳಿ. ನಾಲ್ಕನೇ ಇಮೇಜ್ ಇದನ್ನು ಕಾಪಿ ಪೇಸ್ಟ್ ಮಾಡ್ಕೊಂಡು ಸೊ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾಲ್ಕನೇ ಇಮೇಜು ಇಲ್ಲಿದೆಲ್ಲ, ಇದು ನಾಲ್ಕನೇ ಇಮೇಜು, ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇದಂತರ ಮತ್ತೆ ಲಾಸ್ಟ್ ಇಫೆಕ್ಟ್ ಒಂದಿರುತ್ತೆ. ಸೊ ಲಾಸ್ಟ್ ಇಫೆಕ್ಟು ಅದು ಇಲ್ಲೇ ಇಮೇಜಲ್ಲಿ ಇಲ್ಲೇ ಇರುತ್ತೆ. ಅದನ್ನ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಕಾಪಿ ಆದ ನಂತರ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಲಾಸ್ಟ್ ಇಮೇಜ್ ಇರುತ್ತೆ, ಲಾಸ್ಟ್ ಇಮೇಜ್ಗೆ ಇದನ್ನ ಇಫೆಕ್ಟು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆಯ್ತಲ್ಲ. ಮತ್ತೆ ಬ್ಯಾಕ್ ಬರಬೇಕು. ವಿಡಿಯೋ ಈಗ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ. ಸೊ ಇನ್ನೊಂದು ಕೆಲಸ ಇದೆ. ಬಟ್ ಶೇಕ್ ಇಫೆಕ್ಟ್ ಓಪನ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ CC ಇಫೆಕ್ಟ್ ಅಂತ 1 2 ಅಂತ ಇರುತ್ತಲ್ಲ, ಇದನ್ನು ಕಾಪಿ ಮಾಡ್ಕೋಬೇಕು. ಕಾಪಿ ಲೇಯರ್ ಮಾಡ್ಕೊಂಡು ಬ್ಯಾಕ್ ಬಂದು ಸೊ ಮತ್ತೆ ಬೀಟ್ ಮಾರ್ಕ್ ಓಪನ್ ಮಾಡ್ಕೊಂಡು ಇಲ್ಲೇ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಪೇಸ್ಟ್ ಆಯ್ತಲ್ಲ. ಈ ಲಾಸ್ಟ್ ಎಂಡ್ವರೆಗೂ ಆಟೋಮೆಟಿಕಾಗಿ ಆ್ಯಡ್ ಆಗಿರುತ್ತೆ. ಸೊ ವಿಡಿಯೋ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಪಟ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ಮಾಹಿತಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ. ಅಲ್ಲಿ ನಿಮ್ಗೆ ಏನಾದರೂ
ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಮತ್ತು ವಿಡಿಯೋ ಮಾತ್ರ ಸಿಗ್ತಾ ಇಲ್ಲ ಅಂದರೆ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಸೊ ಇದಾದ ನಂತರ ಇಲ್ಲಿ ಮೇಲೆ ಸೆಟ್ಟಿಂಗ್ ಆಪ್ಷನ್ ಇದೆಯಲ್ಲ, ಅದರ ಸೈಡಲ್ಲಿ ಶೇರ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು HD ಮಾಡ್ಕೋಬೋದು. ಸೊ ನಾನು 180p ಇಟ್ಕೋತೀನಿ. ಸೊ ಇಟ್ಕೊಂಡು ಎಕ್ಸ್ಪೋರ್ಟ್ ಹೊಡ್ಕೋತೀನಿ. ಸೊ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಇದೇ ಥರ ಹೊಸ ವಿಡಿಯೋ ತರ್ತಾಯಿದ್ದೀನಿ. ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲದೆ ವಿಡಿಯೋ ನೋಡಿ ಹಂಗೆ ಹೋಗಬೇಡಿ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್.